ನಮಸ್ಕಾರ ಸ್ನೇಹಿತರೆ, ಮಣೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾ, ಸ್ನೇಹಿತರೆ, ಪರಮಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಮಾಡಿದಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಈ ಒಂದು ಮಧ್ಯವರ್ಜನ ಶಿಬಿರವೂ ಒಂದು. ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿ ಸುಮಾರು 1,70,000 ಜನರಿಂದ 1,80,000 ಜನರು ಪಾನಮುಕ್ತರಾಗಿದ್ದಾರೆ. ಸ್ನೇಹಿತರೆ, 1,800ಕ್ಕೂ ಅಧಿಕ ಈ ಒಂದು ಮಧ್ಯವರ್ಜನವನ್ನು ಶಿಬಿರವನ್ನು ಏರ್ಪಡಿಸಿ ಎಲ್ಲರನ್ನೂ ಪಾನಮುಕ್ತರನ್ನಾಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಮಧ್ಯವರ್ಜನ ಶಿಬಿರ 100 ದಿನ ಈ ಒಂದು ಪಾನಮುಕ್ತರಾದವರಿಗೆ ಒಂದು ವರ್ಷದಲ್ಲಿ 2 ಇಲ್ಲ 3 ಬಾರಿ ಶತದಿನೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿ 25ರಿಂದ 30 ಜನರನ್ನು ಯಾರು ಈ ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಪಾನಮುಕ್ತರನ್ನಾಗಿ ಮಾಡಿಸುತ್ತಾರೆ ಅಂತಹ ವ್ಯಕ್ತಿಗಳಿಗೆ ಜಾಗೃತಿ ಮಿತ್ರ ಎಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದಾರೆ. ಸುಮಾರು 50ಕ್ಕೂ ಅಧಿಕವಾಗಿ ಯಾರು ಈ ಮಧ್ಯವರ್ಜನವನ್ನು ಶಿಬಿರಕ್ಕೆ ಸೇರಿಸಿ ಪಾನಮುಕ್ತರನ್ನಾಗಿ ಮಾಡಿಸುತ್ತಾರೆ ಅವರಿಗೆ ಜಾಗೃತಿ ಅಣ್ಣ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ನೀಡುತ್ತಿದ್ದಾರೆ. ಅದೇ ರೀತಿ ಇಲ್ಲಿ ಅನೇಕ ಜನ ನವಜೀವನ ಸದಸ್ಯರು ಈ ಒಂದು ಶಿಬಿರಕ್ಕೆ, ಈ ಒಂದು ಶತದಿನೋತ್ಸವಕ್ಕೆ ಬಂದು ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇಲ್ಲಿ ನಮ್ಮ ಜೊತೆ ನವಜೀವನ ಸದಸ್ಯರು ಇದ್ದಾರೆ, ಅವರನ್ನು ಮತ್ತು ಅವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮಣೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸರ ಬಸವರಾಜ್ ಮುತ್ತಪ್ಪ ಪೂಜಾರಿ, ಆಕಿನ ಹುಯಿಲ್ಗೌಡ್ರಿ, ಗದಗ ತಾಲೂಕು, ಗದಗ ಜಿಲ್ಲಾ ಸರ್. ನೀವು ಪಾನಮುಕ್ತರಾಗಿ ಎಷ್ಟು ವರ್ಷ ಆಯ್ತು ಸರ್? ಸರ್, ನಾವು ಪಾನಮುಕ್ತರಾಗಿ ಈಗ 2 ವರ್ಷ ಆಯ್ತು ಸರ್. ನಮ್ಮನ್ನು ಪಾನಮುಕ್ತರನ್ನಾಗಿ ಮಾಡಲು ನಮ್ಮೂರಿನವರೇ ಆದಂಥ ತಿಪ್ಪಣ್ಣ ಗಂಗಪ್ಪನವರು ಮತ್ತು ಬಸವರಾಜ್ ಕಿರ್ಮೇರಿ, ಸುರೇಶ್ ಕಿರ್ಮೇರಿ ಅವರು. ಸರ್, ನಿಮ್ಮ ಒಂದು ಕುಡಿತದ ಜೀವನ ಹೇಗಿತ್ತು ಮತ್ತು ಪಾನಮುಕ್ತರಾದ ಮೇಲೆ ನಿಮ್ಮ ಜೀವನ ಹೇಗಿದೆ ಸರ್? ನಿಮ್ಮ ಅನಿಸಿಕೆ ಸ್ವಲ್ಪ ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್. ಸರ್, ನಾವು ಮೊದಲ ಕುಡಿಯೋ ಮುಂದ್ರಿ ಸರ, ನಮಗೆ ದುಡ್ದಿದ್ದು ನಮಗೆ ಸಾಲ್ತಿದ್ದಿಲ್ಲ ರೀ, ಮನೆತನಕ್ಕೂ ಕೊಡ್ತಿದ್ದಿಲ್ಲ ಸರ. ಆಮೇಲೆ ಎಲ್ಲೋ ದುಡಿದು ಎಲ್ಲೇ ಕುಡಿದು ಎಲ್ಲೇ ಮಲ್ಕೊಂಡು ಸರ. ಈಗ ಮಾತ್ರ ನಾವು 2 ವರ್ಷ ದಿನ ಆಯ್ತು ಸರ. ನಮಗೆ ಶಿಬಿರಕ್ಕೆ ಸೇರಿದ ಮೇಲೆ ನಾವು ನಮ್ಮ ಸ್ವಂತ ಕಾಲ ಮೇಲೆ ನಾವು ಒಂದು ಕಂಪ್ನಿ ಒಳಗೆ ಸೇರಿದ್ವಿ ಸರ. ಕುಡಿದು ಬಿಟ್ಟ ಮೇಲೆ ನಮಗೆ ಆ ಕಡೆ ಈ ಕಡೆ ಬಾ ಅಂತಾರೆ. ಮೊದಲು ನಮ್ಗೆ ಯಾರೂ ಕರೀತಿದ್ದಿಲ್ಲ ರೀ. ಕರೆದ್ರೂ ನಾವು ಒಂದು 2 ದಿನ ಕೆಲಸ ಮಾಡಿದ್ರೆ ಮತ್ತೆ ಒಳ್ಳೆ 2 ದಿನಕ್ಕೆ ಒಳ್ಳೆ ನಮ್ಮ ಕೆಲಸ ಬಿಡಿಸ್ಬಿಡ್ತಿದ್ರಿ. ಕುಡಿತಿ ನಡಿ ನೀವು ಹೊರಗೆ ಅಂತೇಳಿ. ಈಗ ನಮಗೆ ಇದ್ದಷ್ಟು ಗೌರವ ಅವಾಗ ಇದ್ದಿದ್ದಿಲ್ಲ ರೀ. ಇದರಲ್ಲಿದ್ದ ನಮ್ಗೆ ಒಳ್ಳೇದಾಗೈತೆ ರೀ. ನಮ್ಮ ಸಂಸಾರ ಸುಖವಾಗಿ ನಡೆದೈತೆ ರೀ. ನೀವು ಸರ್ ಕುಡಿತ ಬಿಟ್ಟಾದ್ಮೇಲೆ ಏನು ಸಾಧನೆ ಮಾಡಿದಿರಿ ಸರ್? ಸರ್, ನಾವು ಕುಡಿತ ಬಿಟ್ಟು ಆದ್ಮೇಲೆ ರೀ, ಈಗ ಒಂದು ಕಂಪ್ನಿ ಒಳಗೆ ಕೆಲಸಕ್ಕೆ ಸೇರಿದ ಮೇಲೆ ರೀ ನಮ್ಗೆ ಈಗ 15ರಿಂದ 18,000 ರೂಪಾಯಿ ಪೇಮೆಂಟ್ ಕೊಡ್ತಾರೆ ಸರ. ಈಗ ಮಂಜುನಾಥನ ಆಶೀರ್ವಾದದಿಂದ, ಆಮೇಲೆ ಕಾವಂದರಾದಂಥ ವೀರೇಂದ್ರ ಹೆಗಡೆಯವರು ಮತ್ತು ಮಾತಾಶ್ರೀ ಹೇಮಾವತಿ ತಾಯಿಯವರ ಆಶೀರ್ವಾದದಿಂದ ನಾವು ಪಾನಮುಕ್ತರಾಗಿಂದ ನಮಗೆ ಒಳ್ಳೇದಾಗೈತಿ. ಯಾವುದೇ ಥರದಿಂದ ಕೆಟ್ಟದಾಗಿಲ್ಲ. ಅದರ ಸಂಬಂಧ ನಾವು ಈಗ ನಮ್ಮೂರಿನಿಂದ ಒಂದು ಬಸ್ ಜನ ಪಾನಮುಕ್ತರನ್ನು ಕರ್ಕೊಂಡು ಕಾವಂದಿರ ಆಶೀರ್ವಾದ ತೆಗೆದುಕೊಳ್ಳಬೇಕೆಂದು ಬಂದಿದ್ದೇವೆ ರೀ. ಸರ್, ನೀವು ಈ ಪಾನಮುಕ್ತರಾದ ಮೇಲೆ ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ಎಷ್ಟು ಮಂದಿನ ಸೇರಿಸಿದಿರಿ? ಎಷ್ಟು ಜನ ಪಾನಮುಕ್ತರಾಗಿದ್ದಾರೆ ಸರ್? ಸರ್, ನಮ್ಮೂರಿನ ಪಾನಮುಕ್ತ ಅಧ್ಯಕ್ಷರಾದಂಥ ತಿಪ್ಪಣ್ಣ ಗಂಗಪ್ಪನವರು ನಾವು ಸೇರಿ ಒಂದು 50ರಿಂದ 60 ಜನನ ಸದ್ಯಕ್ಕೆ ನಮ್ಮ ಊರಿನಲ್ಲೇ ಪಾನಮುಕ್ತರನ್ನಾಗಿ ಮಾಡಿದ್ದೀವಿ ರೀ. ಆಮೇಲೆ ನಮ್ಮ ಅಧ್ಯಕ್ಷರ ಮುಖಾಂತರನ ಒಂದು ಶಿಬಿರನೂ ನಾವು ಪಾನಮುಕ್ತರಾಗಿಂದ ಒಂದು ಶಿಬಿರನೂ ನಾವು ನಡೆಸೀವ್ರಿ. ಒಂದು 96 ಜನನ ಸೇರಿಸಿ ಒಂದು ಶಿಬಿರನೂ ನಡೆಸೀವ್ರಿ ನಾವು. ಸ್ನೇಹಿತರೆ, ಈ ಒಂದು ಪಾನಮುಕ್ತರಾದವರು 100 ದಿನ ಪೂರೈಸಿದವರಿಗೆ ಇಲ್ಲಿ ಕರೆ ತಂದು ಶತದಿನೋತ್ಸವವನ್ನು ಆಚರಿಸಿ ಇಲ್ಲಿ ಈ ಕ್ಷೇತ್ರದ ಒಂದು ಬ್ಯಾಡ್ಜ್ ಕೊಟ್ಟು ಒಂದು ನವಜೀವನ ಸದಸ್ಯ ಎಂದು ಅವರನ್ನು ಗುರುತಿಸುತ್ತಾರೆ.
ಗುರುತಿಸಿದ ನಂತರ ಹೇಗೆ ಅಂದರೆ ಒಂದು ಪಾನಮುಕ್ತ ಜೀವನದ ಒಂದು ಸವಿಯನ್ನು ಸವಿಯುತ್ತಿದ್ದಾರೆ. ಅದೇ ರೀತಿ ಅವರ ಸ್ನೇಹಿತರನ್ನು, ಬಂಧು ಬಳಗದವರನ್ನು ಅವರು ಕರೆತಂದು ಈ ಒಂದು ಮದ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಪಾನಮುಕ್ತರನ್ನಾಗಿ ಮಾಡಿಸುತ್ತಿದ್ದಾರೆ. ಈ ಒಂದು ಪೂಜ್ಯರ ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಈ ಒಂದು ಜನಜಾಗೃತಿ ವೇದಿಕೆಯನ್ನು ನಿರ್ಮಿಸಿ ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ, ಧನ್ಯವಾದಗಳು ಸ್ನೇಹಿತರೆ. ಧನ್ಯವಾದಗಳು.